ಸೊ ಫೈನಲಿ ನಾವು ಶಿರಡಿ ಮುಗಿಸ್ಕೊಂಡು ಇವಾಗ ನಾವು ಹೋಗ್ತಾ ಇರೋದು ಶನಿ ಸಿಗ್ನಾಪುರಿಗೆ. ಸೊ ಶನಿ ಸಿಗ್ನಾಪುರ್ ಬಗ್ಗೆ ಪೂರ್ತಿ ಮಾಹಿತಿನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಜಸ್ಟ್ ನಾವು ರೂಮಿಂದ ಚೆಕ್ಔಟ್ ಆದ್ವಿ. ಇವಾಗ ನಾವು ಹೋಗ್ತಾ ಇರೋವಂಥದ್ದು ಶನಿ ಸಿಗ್ನಾಪುರ್ಗೆ. ಬನ್ನಿ ಹೋಗೋಣ, ಹೇಗಾಗತ್ತೆ ಅಂತ ತೋರಿಸ್ತೀನಿ. ಟಟಾ. ಇನ್ನು ಶನಿ ಸಿಗ್ನಾಪುರ 70 ಕಿಲೋಮೀಟ್ರ್ ದೂರದಲ್ಲಿದೆ. ಅಂದರೆ 1.5-2 ತಾಸು ಆಗುತ್ತೆ ಹೋಗಿ ರೀಚ್ ಆಗೋದು. ಹೋಗಬೇಕಾದ್ರೆ ನಡುವೆ ಒಂದು 50 ಕಿಲೋಮೀಟ್ರ್ ಒಳಗೆ ನಮಗೆ ಜ್ಯೂಸಿನ ಅಂಗಡಿಗೆ ನಿಲ್ಲಿಸ್ತಾರೆ. ಆವಾಗ ನಿಲ್ಲಿಸ್ಬೇಕಾದ್ರೆ ಇದೆ ನಮಗೆ ಜೋಕಾಲಿ ಸಿಗುತ್ತೆ. ಸ್ವಲ್ಪ ಹೊತ್ತು ಫನ್ ಮಾಡಿಕೊಂಡು ಹಾಗೆ ಜ್ಯೂಸ್ ಬೇಕಾದ್ರೆ ಜ್ಯೂಸ್ ಕುಡ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ನೆಕ್ಸ್ಟ್ ನಾವು ಹೋಗಬೇಕಾಗಿರೋ ಶನಿ ಸಿಗ್ನಾಪುರಿಗೆ. ಇನ್ನೂ ಹೋಗಬೇಕಾದ್ರೆ ನಾವು ಹೋಗಿದ್ದು ಇಲ್ಲಿರುವಂತಹ ಗಾಡಿ ಮೇಲೆ ನಿಮಗೆ ತೋರಿಸ್ತೀನಿ. ಈಗ ಇದೇ ಗಾಡಿ ಮೇಲೆ ನಾವು ಹೋಗಿದ್ದು. ಈ ಗಾಡಿಗೆ ಪರ್ ಪರ್ಸನ್ 200 ರೂಪಾಯಿ ಇರುತ್ತೆ. ಸೊ ಎಷ್ಟೋ ಜನ ಹೋಗಿ 200 ರೂಪಾಯಿ ಕಟ್ಟೆ ಹೋಗಬೇಕು. ಈ ಥರ ಗಾಡಿ ಹಾಗೆ ಮಿನಿ ಬಸ್ಸಸ್ ಕೂಡ ಅವೈಲೇಬಲ್ ಇರುತ್ತೆ. ಆಮೇಲೆ ನಾ ಹೇಳ್ದಂಗೆ ಆಲ್ರೆಡಿ ಸಖತ್ ಎಂಜಾಯ್ಮೆಂಟ್ ಆಗುತ್ತೆ, ಸಖತ್ ಥ್ರಿಲ್ಲಿಂಗ್ ಆಗಿರುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ಜ್ಯೂಸ್ ಎಲ್ಲ ಕೊಟ್ಕೊಂಡು ನಾವು ಹೊರಡಬೇಕಾದ್ರೆ ಮಸ್ತ್ ಅಲ್ಲಿರುವಂತಹ ಯಾರೂ ಕನ್ನಡದವ್ರು ಬರಲಿಲ್ಲ ಆಗಿತ್ತು. ಅವ್ರ ಜೊತೆಗೆ ಹಿಂದಿ ಇಂಗ್ಲೀಷಲ್ಲಿ ಮಾತಾಡ್ತಾ ಮಸ್ತ್ ಮಜಾ ಮಾಡ್ಕೊಂಡು ಹೋದ್ವಿ. ಇನ್ನು ಇಲ್ಲಿರುವಂತಹ ವಿಶೇಷ ಹೇಳ್ತಾ ಹೋಗೋದಾದರೆ ಇಲ್ಲಿರುವಂತಹ ಯಾವುದೇ ಮನೆ, ಅಂಗಡಿ, ಬ್ಯಾಂಕ್ಗಳಿಗೆ ಬಾಗಿಲೇ ಇಲ್ಲ ಅಂತ ಹೇಳ್ಬೋದು. ಆದರೂ ಸಹ ಯಾವುದೇ ಜನರು ಹೆದರಿಕೆ ಅನ್ನೋದೇ ಇಲ್ಲ. ಅಲ್ಲಿ ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ನೆಮ್ಮದಿಯಿಂದ ಇದ್ದಾರೆ ಅಂತಲೇ ಹೇಳ್ಬೋದು. ಆ ದೇವರ ನೆನೆಸುತ್ತಾ ಅಂತಲೇ ಹೇಳ್ಬೋದು. ಅಲ್ಲಿರುವಂತಹ ಜನರಿಗೆ ನಂಬಿಕೆ ಶನಿ ಮಹಾತ್ಮೆ ಇದೆಲ್ಲ, ಶನಿ ದೇವರಿದ್ದಾರಲ್ವ, ಅವರೇ ಅವರ ಮನೆಗಳನ್ನು ಕಾಪಾಡ್ತಾರಂತ. ಇನ್ನೇನಾದರೂ ಸಪೋಸ್ ಅಲ್ಲಿ ಕಳ್ತನ ಆಗಿರ್ಬೋದು ಅಥವಾ ಯಾರಾದರೂ ಚಿನ್ನ ಒಡವೆ ಏನೇ ಕಳೆದು ಹೋಗಿದ್ರು ಕೂಡ ಅಥವಾ ಕಳ್ತನ ಮಾಡಿ ಊರು ಬಿಟ್ಟು ಹೋಗೋ ಅಷ್ಟರೊಳಗೆ ಆಡು ಕೂಡ ಇದೆ. ಹಾಗೆ ಎಷ್ಟೋ ಜನ ಸತ್ಯ ಕೂಡ ಆಗಿದೆ ಅಂತ. ಅಲ್ಲಿರುವಂತಹ ಜನರು ಯಾರು ಕಳ್ತನ ಮಾಡಿರ್ತಾರೋ ಅವರು ರಕ್ತಕಾರಿ ಸಾಯ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ಹೋಗೋಕ್ಕಿಂತ ಮುಂಚೆನೇ, ಗಡಿ ದಾಟೋಕ್ಕಿಂತ ಮುಂಚೆನೇ ಅವರು ಸಾಯ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಅಷ್ಟು ನಂಬಿಕೆ, ಅಪಾರವಾದ ನಂಬಿಕೆ ದೇವರಲ್ಲಿದೆ ಅಂತಲೇ ಹೇಳ್ಬೋದು. ಆದರೆ ತುಂಬ ನೆಮ್ಮದಿಯಾಗಿರೋಂತಹ ಪ್ರದೇಶ. ಇನ್ನು ದೇವಸ್ಥಾನದ ಕಥೆ ಎಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ, ಬನ್ನಿ ಹೋಗೋಣ. ಇನ್ನು ನಾವು ಬಂದು ರೀಚ್ ಆದ್ವಿ. ಬರಬೇಕಾದ್ರಂತೂ ಸೂಪರಾಗಾಯಿತು. ಇನ್ನು ಎದುರುಗಡೆ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ನಾನು ಹಣ್ಕಾಯಿ ತೊಗೊಳೋದಾಗಿರ್ಬೋದು, ಪ್ರತಿಯೊಂದು ನಂಗೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಸಾರಿ. ಬಿಕಾಸ್ ಗಾಡಿಯವ್ರು ಬೇಗ ಹೋಗಿ ಬನ್ನಿ ಅಂತ ಹೇಳಿದ್ದಕ್ಕೆ ಹರಿಬರಿಲಿ ಹಾಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ನಂತರ ನಾವೊಂದು ಪೂಜೆ ತೊಗೊಂಡ್ವಿ. ಅಲ್ಲಿ ಹೋಗ್ತಾನೆ ನಿಮಗೆಲ್ಲರೂ ಕರಿತಾ ಹೋಗ್ತಾರೆ, ಹಣ್ಕಾಯಿ ತೊಗೊಳ್ಳಿ, ದೇವರಿಗೆ ಕೊಡಿ ಅಂತೆಲ್ಲ ಹೇಳ್ಕೊಂಡು. ಇದೇ ಆ ಪೂಜೆ. ಸ್ಟಾರ್ಟಿಂಗ್ ಅದರೊಳಗೆ ನಾವು ಸ್ಕ್ಯಾಮ್ ಆಗಿಬಿಟ್ವಿ. ಯಾಕಂದರೆ ಅವ್ರು ಹೇಳಿದ್ದು 250 ರೂಪಾಯಿ. ನನಗೆ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಆದರೆ ನಮ್ಮ ಗಾಡಿಯವ್ರು ಮೋಸ್ಟ್ಲಿ ಅವ್ರು ಸ್ಕೀಮ್ ಇಟ್ಕೊಂಡಿರ್ತಾರೋ ಗೊತ್ತಿಲ್ಲ ನನಗೆ. ಹೋಗ್ತಾನೆ ಅವ್ರು ಹೇಳ್ತಾರೆ ತಗೊಳ್ಳಿ ಅಂದ್ಕೊಂಡು. ಹೋಗಬೇಕಾದ್ರೆ ಒಂದು ರೇಟ್ ಹೇಳ್ತಾರೆ. ನೀವೇನಾದರೂ ಸಪೋಸ್ ತೊಗೋತಾ ಇದ್ದರೆ ಕ್ಲಿಯರಾಗಿ ಮೆನ್ಷನ್ ಮಾಡಿ ಯಾವುದು ತೊಗೋತಾ ಇದ್ದರೆ 250 ರೂಪಾಯಿದ, 350 ರೂಪಾಯಿದ, 450 ರೂಪಾಯಿದ ಅಂತ. ಯಾಕಂದರೆ ಅವ್ರು ಸ್ಟಾರ್ಟಿಂಗ್ 250 ರೂಪಾಯಿದು ಕೊಟ್ಟಿರ್ತಾರೆ. ಆಮೇಲೆ ಅದಕ್ಕೆ 350 ರೂಪಾಯಿ, 450 ರೂಪಾಯಿ ಅಂತ ಹೇಳ್ತಾರೆ. ಆಮೇಲೆ ಜಗಳ ಮಾಡ್ತಾರೆ. ಹಾಗಾಗಿ ನಾನು ಹೋಗಬೇಕಾದ್ರೆ ನಂಗೆ ಇಷ್ಟನೇ ಇರಲಿಲ್ಲ ತೊಗೊಳಕ್ಕೆ. ಯಾಕಂದರೆ ಇಲ್ಲ, ನಾನು ದೇವರಿಗೆ ದುಡ್ಡು ಹಾಕೋಣ ಅಂತ ಇದ್ದೆ. ಆದರೆ ಅವ್ರು ತೊಗೊಳ್ಳಿ ಅಂತ ಫೋರ್ಸ್ ಮಾಡಿದ್ದಕ್ಕೆ ಇವನ್ ನನ್ನ ತಂಗಿಗೂ ತೊಗೊಳ್ಳಿ ಅಂತ ಹೇಳಿದರು. ಹಾಗಾಗಿ ನಾನು ತೊಗೊಂಡಿಲ್ಲ. ಅದು ಸದ್ಯ ನಾನು ಒಬ್ಬಳದೇ ತೊಗೊಂಡೆ. ಬಟ್ ಆದರೂ ಸ್ಕ್ಯಾಮ್ ಆಗಿಬಿಟ್ವಿ. ಯಾವುದೇ ಕಾರಣಕ್ಕೂ ಈ ಥರ ಒಂದು ಸ್ಕ್ಯಾಮಿಗೆ ಮಾತ್ರ ಒಳಗಾಗಬೇಡಿ. ಯಾಕಂತ ಹೇಳಿದ್ರೆ ನಾವು ಅಲ್ಲಿನವ್ರಿಗಾದರೆ ಗೊತ್ತಾಗತ್ತೆ, ಬಟ್ ನಾವು ಹೊಸದಾಗಿ ಹೋಗಿರ್ತೀವಿ, ಅವ್ರು ನಮ್ಮನ್ನು ಚೆನ್ನಾಗಿ ಸ್ಕ್ಯಾಮ್ ಮಾಡಿರ್ತಾರೆ. ಹಾಗಾಗಿ ಹುಷಾರಾಗಿ ಹೋಗಿ. ಯಾಕಂದರೆ ಅವರು ಒಂದು ಚಿಟಿಕೆ ಅನ್ನೋ ಅಷ್ಟರೊಳಗೆ ಉಲ್ಟಾ ಹೊಡೆದ್ಬಿಡ್ತಾರೆ. ಇಲ್ಲ ನೀವೇ ತೊಗೊಂಡೋಗಿದ್ರಿ ಅಂತ ಆಮೇಲೆ ನಮ್ಮನ್ನೇ ಬ್ಲೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ನಾವು ತೊಗೊಂಡ್ವಿ, ಎಲ್ಲ ಆಯಿತು. ನಂತರ ನಾವು ಹೋಗಬೇಕಾದ್ರೆ ಎಲ್ಲದೂ ಇಡ್ತಾ ಹೋಗಬೇಕಾಗತ್ತೆ. ಅಂದರೆ ಬೆಳ್ಳಿ ಕಾಯಿನ್ ಅಂತ ಇರುತ್ತೆ, ಆ ಬೆಳ್ಳಿ ಕಾಯಿನ್ನ ನಮಗೆ ಕೊಟ್ಟಿದ್ರಾಗಿತ್ತು. ಲೈಕ್ ಎಲ್ಲ ಕಡೆ ಹೋಗಬೇಕಾದ್ರೆ ಅದನ್ನು ಬಾಕ್ಸಿಗೆ ಹಾಕ್ತಾ ಹೋಗಬೇಕು. ನಂತರ ಏನು ಕುದುರೆ ಲಾಲ ಅಂತೀವಲ್ಲ ಅದನ್ನು ಮತ್ತೆ ತೊಗೊಂಡೋಗಕ್ಕೆ ಕೊಡ್ತಾರೆ. ಮಿಕ್ಕಿದೆಲ್ಲದನ್ನು ದೇವಸ್ಥಾನದಲ್ಲೇ ಇಟ್ಟೋಗ್ಬೇಕು. ಗೊತ್ತಿಲ್ಲ ಅವ್ರು ವಾಪಸ್ಸನ್ನು ಅದನ್ನೇ ಯೂಸ್ ಮಾಡ್ತಾರೋ ಮತ್ತು ಬರುವಂಥವ್ರಿಗೆ ಅದನ್ನೇ ಕೊಡ್ತಾರೋ ಗೊತ್ತಿಲ್ಲ. ಬಟ್ ಯಾವುದೇ ಕಾರಣಕ್ಕೂ ಈ ಒಂದು ತಪ್ಪನ್ನು ಮಾತ್ರ ಮಾಡೋಕೆ ಹೋಗ್ಬಿಡಿ. ನಂತರ ಎಲ್ಲರೂ ಹೇಳ್ತಾರೆ ಅಲ್ಲಿ ಅಂಗಡಿ ಎದುರುಗಡೆನೇ ಎಣ್ಣೆ ಬಾಟಲ್ ತೊಗೊಂಡೋಗಿ ಅಲ್ಲಿ ಎದುರುಗಡೆ ದೇವ್ರಿಗೆ ಹಾಕೋಕೆ ಕೊಡ್ತಾರೆ ಅಂತ. ಯಾವುದೇ ಕಾರಣಕ್ಕೂ ಹಾಕೋಕೆ ಕೊಡೋದಿಲ್ಲ. ದೇವ್ರಿಗೆ ಹಾಕಬೇಕಂದ್ರೆ ನಾವು ದೇವಸ್ಥಾನದ ಒಳಗಡೆನೇ ಚೀಟಿ ಮಾಡಿಸ್ಬೇಕು. 500 ರೂಪಾಯಿ ಕೊಟ್ಟು ಚೀಟಿ ಮಾಡಿಸಿದ್ರೆ ಅವರೇ ನಮಗೆ ಎಣ್ಣೆ ಬಾಟಲ್ ಕೊಡ್ತಾರೆ. ಹಾಗೆ ಅವರೇ ದೇವರಿಗೆ ಎಣ್ಣೆ ಹಾಕೋಕೆ ಕೊಡ್ತಾರೆ. ಹಾಗಾಗಿ ನೀವು ದೇವಸ್ಥಾನದಿಂದ ಹೊರಗಡೆ ಯಾವುದೇ ಥರ ಎಣ್ಣೆ ಬಾಟಲ್ ತೊಗೋಬೇಡಿ. ಯಾಕಂದರೆ 125 ರೂಪಾಯಿ ಎಣ್ಣೆಗೆ 140 ರೂಪಾಯಿ, 130 ರೂಪಾಯಿ ಅಂತಾರೆ. ನಂತರ ಅದನ್ನು ದೇವ್ರ ಹತ್ರ ಹಾಕೋಕ್ಕೂ ಆಗಲ್ಲ, ಅಲ್ಲಿರುವಂತಹ ಡಬ್ಬಕ್ಕೆ ಹಾಕಬೇಕಾಗತ್ತೆ. ನೀವು ಒಳಗಡೆ ಹೋಗಿ ಚೀಟಿ ಮಾಡಿಸೋದಾದ್ರೆ ನಿಮಗೆ ದೇವ್ರ ಹತ್ರನೇ ಹೋಗಿ ಎಣ್ಣೆ ಹಾಕೋವಂಥದ್ದು ಸಿಗುತ್ತೆ. ಇನ್ನು ಅವ್ರು ಕೊಟ್ಟಿರೋಂಥ ಏನು ಎಲೆ ಇದೆಯಲ್ಲ ಅದನ್ನ ಇಲ್ಲಿ ಹಾಕಿ ನಂತರ
ಇದನ್ನೆಲ್ಲ ಮುಗಿಸಿ ಇಲ್ಲಿರುವಂತಹ ಪೂಜೆ ಕಾರ್ಯಕ್ರಮನ ನಂತರ ನಾನು ಹೋಗಿದ್ದು ಎಲ್ಲ ಒಂದೊಂದು ಬಾಕ್ಸ್ ಇಟ್ಟಿರ್ತಾರೆ. ಆ ಬಾಕ್ಸಿಗೆ ಅವ್ರು ಕೊಟ್ಟಿರೋಂತಹ ಎಲ್ಲ ಪೂಜೆ ಸಾಮಗ್ರಿಗಳನ್ನು ಹಾಕ್ತಾ ಬರಬೇಕು, ಅಂದರೆ ಕಾಯಿ ಆಗಿರ್ಬೋದು ಪ್ರತಿಯೊಂದನ್ನು. ನಂತರ ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ಬೋದು. ದೇವಸ್ಥಾನಕ್ಕೆ ಹೋಗ್ತಾ ಅಂತೂ ಚೆನ್ನಾಗಾಯಿತು. ಬಟ್ ನನಗಾಗಿದ್ದು ಇದೊಂದೇ ಬೇಜಾರು. ಯಾಕಂದರೆ ನಾವು ಗೊತ್ತಿಲ್ಲದೆ ಒಂದು ಪ್ರದೇಶಕ್ಕೆ ಹೋಗಿರ್ತೀವಿ, ಬಟ್ ಅಲ್ಲಿ ನಮ್ಗೆ ಹೇಳೋರ್ಗೂ ಗೊತ್ತಿರೋದಿಲ್ಲ ಏನು ಮಾಡಬೇಕು ಅಂತ. ನಂತರ ಅವರೇ ನಮ್ಮನ್ನು ಸ್ಕ್ಯಾಮ್ ಮಾಡಿಬಿಡ್ತಾರೆ. ಹಾಗಾಗಿ ಒಂದು ನೆನ್ಪಿಟ್ಕೊಳ್ಳಿ, ನೀವೇನಾದರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದರೆ ಸಪೋಸ್ ನೀವು ಪೂಜಾ ಸಾಮಾನ ಮನೆಯಿಂದನೇ ತೊಗೊಂಡು ಹೋಗಿ, ಇಲ್ಲ ಅಂದರೆ ಅಲ್ಲಿ ತೊಗೋಬೇಕಾದ್ರೆ ಹುಷಾರಾಗಿ ಕೇಳ್ಕೊಂಡು ತೊಗೊಳ್ಳಿ. 250 ರೂಪಾಯಿದ 350 ರೂಪಾಯಿದ ಅಂತ. ಇಲ್ಲಾಂದರೆ ಅವ್ರು ನಿಮ್ಮನ್ನು ಸ್ಕ್ಯಾಮ್ ಮಾಡಿಬಿಡ್ತಾರೆ. ಸ್ಕ್ಯಾಮ್ ಅಂದರೆ ದೊಡ್ಡ ದೊಡ್ಡ ಸ್ಕ್ಯಾಮ್ ಆಗುತ್ತೆ. ಯಾಕಂದರೆ ನಾವು 3-4 ತೊಗೊಂಡಿರ್ತೀವಿ, ಅವ್ರು ಆಮೇಲೆ ಅದ್ರ ಮೇಲೆ ಎಕ್ಸ್ಟ್ರಾ ಹೇಳ್ತಾರೆ ದುಡ್ಡು. ಹಾಗಾಗಿ ಆ ಥರದ್ದು ಯಾವುದೂ ಆಗಬಾರ್ದು. ಇವಾಗ ನಾನು ಹಾಕ್ತಾ ಇದ್ದೀನಲ್ಲ, ಅವ್ರು ಹೇಳಿರೋಂತಹ ಎಲ್ಲ ಸಾಮಾನು ಕೂಡ, ತೆಂಗಿನಕಾಯಿ ಆಗಿರ್ಬೋದು ಎಲ್ಲದನ್ನು ಕೂಡ ಅಲ್ಲೇ ಹಾಕಿ ಬರಬೇಕಾಗಿರೋವಂಥದ್ದು. ಇನ್ನು ನಾವು ಹೋಗಬೇಕು ದೇವಸ್ಥಾನದ ಒಳಗಡೆ. ದೇವಸ್ಥಾನಕ್ಕೆ ಹೋಗ್ತಾ ಸೂಪರಾಗಿತ್ತು. ಇನ್ನು ಹಿಸ್ಟ್ರಿ ಹೇಳ್ತಾ ಹೋಗೋದಾದರೆ, ಒಂದು 300 ವರ್ಷಗಳ ಹಿಂದೆ ಈ ಊರಲ್ಲಿ ತುಂಬ ಮಳೆ ಬರ್ತಾ ಇರತ್ತಂತೆ. ಅಂದರೆ ಧಾರಾಕಾರವಾಗಿ ಪ್ರವಾಹ ಭರಿತವಾದಂತಹ ಮಳೆ ಬರ್ತಾ ಇರತ್ತಂತೆ. ಆಗ ಒಂದು ಕಲ್ಲು ನೀರ ಮೇಲೆ ತೇಲ್ಕೊಂಡು ಬರ್ತಾ ಇರತ್ತಂತೆ. ಬರಬೇಕಾದ್ರೆ ಅಲ್ಲಿರುವಂತಹ ಕುರಿ ಕಾಯುವಂಥ ಹುಡುಗರು ಆ ಕಲ್ಲಿಗೆ ಬೆತ್ತದಲ್ಲಿ ಜೋರಾಗಿ ಹೊಡಿತಾರಂತೆ. ಹೊಡೆದಿದ್ದ ಪರಿಣಾಮ ಆ ಕಲ್ಲಲ್ಲಿ ರಕ್ತ ಬರೋಕ್ಕೆ ಸ್ಟಾರ್ಟ್ ಆಗತ್ತಂತೆ. ಆವಾಗ ಅಲ್ಲಿರುವಂತಹ ಹಿರಿಯರು ಅದನ್ನು ನೋಡಿ, ಈ ಕಲ್ಲಲ್ಲಿ ಏನೋ ಒಂದು ಮಹಿಮೆ ಇದೆ, ಅದಕ್ಕೆ ಹೀಗೆ ಆಗ್ತಾ ಇದೆ ಅಂತ ಹೇಳಿ ಆ ಕಲ್ಲನ್ನು ತೆಗೆದುಕೊಂಡು ಬಂದು ಒಂದು ಕಡೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಪೂಜೆ ಮಾಡ್ತಾ ಆಮೇಲೆ ನಂತರ ಅದೇ ಸ್ವಲ್ಪ ದಿನದ ನಂತರ ಒಂದು ಹಿರಿಯರ ಕನಸಲ್ಲಿ ದೇವ್ರು ಬರ್ತಾರಂತೆ. ದೇವ್ರು ಬಂದು, ನಾನು ಶನಿದೇವರು, ಸೊ ನಾನು ಇಲ್ಲಿ ಬಂದು ನೆಲೆಸ್ತೀನಿ ಅಂತ ಹೇಳ್ತಾರಂತೆ. ನಂತರ ಅವರು ಪೂಜಿಸೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಆಲ್ರೆಡಿ. ಹಾಗೆ ಹಿರಿಯರೆಲ್ಲ ಸೇರಿ ಒಂದು ಗೋಪುರ ಕಟ್ಟೋಣ ಅಂತ ಯೋಚನೆ ಮಾಡ್ತಾರೆ. ಆದರೆ ಯಾವುದೇ ಗೋಪುರ ಕಟ್ಟೋದು ಅಲ್ಲಿ ನಿಲ್ತಾ ಇರಲ್ಲ ಅಂತೆ. ನಂತರ ಅಲ್ಲಿ ದೇವಸ್ಥಾನದಲ್ಲಿರುವಂತಹ ಹತ್ತಿರದಲ್ಲೇ, ಆಮೇಲೆ ದೇವಸ್ಥಾನದಲ್ಲೇ ಕೂಡ ದೇವರು ಏನಿದೆ ಅಲ್ವಾ, ದೇವರ ಎದುರುಗಡೆನೆ ಒಂದು ಕಹಿಬೇವಿನ ಮರವಿರತ್ತಂತೆ. ಆದರೆ ಆ ಮರ ಕೂಡ ದೇವ್ರ ಹತ್ರ ಯಾವಾಗ ನೆರಳಾಗಿ ಬರುತ್ತಲ್ವ, ಆವಾಗ ಆ ರೊಂಬೆ ಇರೋದು ಕಿತ್ತು ಬರುತ್ತಂತೆ. ಅಂದರೆ ಅದು ನೆರಳಾಗಿ ಕೂಡ ದೇವರಿನ ಕಲ್ಲು ತಗೊಳ್ತಾ ಇರಲಿಲ್ಲ ಅಂತೆ. ಹಾಗಾಗಿ ಅವತ್ತಿಂದ ಮೋಸ್ಟ್ಲಿ ಇಲ್ಲಿ ದೇವಸ್ಥಾನ ಕಟ್ಟೋಕ್ಕಾಗಲ್ಲ ಅಂತ ಸುಮ್ಮನಾದ್ರಂತೆ. ಅದ ನಂತರ ಸ್ವಲ್ಪ ದಿನ ಆದಮೇಲೆ ಆ ಊರಿನ ಒಬ್ಬ ಒಂದು ಸ್ವಲ್ಪ ಅಂದರೆ ದೇವಸ್ಥಾನ ಊರಿನ ಒಂದು ಸ್ವಲ್ಪ ಮೇಲೆ ಇರ್ತಾರಲ್ವ, ಅವ್ರ ಕನಸಲ್ಲಿ ಬರ್ತಾರಂಥ ದೇವರು ಶನೇಶ್ವರ ಸ್ವಾಮಿ ಬಂದು, ನನಗೆ ಯಾವುದೇ ತರಹಂತಹ ದೇವಸ್ಥಾನ ಕಟ್ಟಬಾರ್ದು, ನಾ ಹೀಗೆ ಅಂದರೆ ಮಳೆ ಗಾಳಿ ಎಲ್ಲದೂ ನನ್ನ ಮೇಲೆ ಬೀಳಬೇಕು, ಯಾವುದೇ ಥರ ನರಳು ನನಗೆ ಸೋಕಬಾರ್ದು ಅಂತ ಹೇಳಿದಾಗ ಅವರು ಅಲ್ಲಿಗೆ ದೇವಸ್ಥಾನ ಕಟ್ಟೋದು ನಿಲ್ಲಿಸೋದ್ರಂತೆ. ಈಗಲೂ ಅದೊಂದು ಎಷ್ಟು ಶಕ್ತಿಪೀಠ ಅಂದರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬರ್ತಿರುವಂತಹ ಜನರೆಲ್ಲ ನಿಮಗೆ ಗೊತ್ತಾಗತ್ತೆ ಆ ಒಂದು ಶಕ್ತಿಪೀಠದ ಮಹತ್ವ ಏನು ಅಂತ. ಅಷ್ಟು ಚೆನ್ನಾಗಿದೆ. ಅಲ್ಲಿ ಹೋಗ್ತಿದ್ದಂಗೆ ಆ ಪಾಸಿಟಿವ್ ವೈಬ್ಸ್, ಭಯ ಭಕ್ತಿ ಎಲ್ಲದೂ ನಮ್ಮ ಮೇಲೆ ಬರುತ್ತೆ. ಹಾಗೆ ಈಗಲೂ ಕೂಡ ಅಂದರೆ ಆ ಕಲ್ಲಿಗೆ ಜೀವ ಇದೆ ಅಂತ ಹೇಳ್ತಾರೆ. ಯಾಕಂದರೆ ಕಲ್ಲು ಸ್ಪಂದಿಸತ್ತಂತೆ ನಮ್ಮ ಮಾತಿಗೆಲ್ಲ. ಅದಕ್ಕೆ ಇನ್ನು ಫ್ರೆಂಡ್ಸ್ ಆಲ್ರೆಡಿ ದೇವಸ್ಥಾನದ ಬಗ್ಗೆ ಎಲ್ಲ ಹೇಳಿದ್ದೀನಿ. ಹಾಗೆ ಮತ್ತೊಂದು ಹೇಳಿದ್ರು, ನಾವು ಹೋಗಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ಶನೇಶ್ವರ ಸ್ವಾಮಿ ನೋಡಿಕೊಂಡು ಹಿಂದೆ ತಿರ್ಕೊಂಡು ಬರಬೇಡಿ, ಸೀದಾ ಬನ್ನಿ, ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಬೇಡಿ, ಶನೇಶ್ವರ ಸ್ವಾಮಿ ಹಿಂದೆ ಬರ್ತಾರೆ, ಹಾಗಾಗಿ ಹಿಂದೆ ತಿರುಗದೆ ಹಾಗೆ ಬನ್ನಿ ಅಂತ. ನೀವು ಏನಾದರೂ ಶನಿ ಸಿಗ್ನಾಪುರಿಗೆ ಹೋಗ್ತಾ ಇದ್ದೀರಾ, ಹಾಗಿದ್ರೆ ತಪ್ಪದೆ ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಬೇಡಿ, ಸೀದಾ ಮುಂದೆ ನೋಡಿಕೊಂಡೇ ಹೋಗಿ ಅಂತ ಹೇಳ್ತೀನಿ. ಹಾಗೆ ಹೋಗಿ ಬನ್ನಿ. ಒಂದ್ಸಲ ನೀವು ಶಿರ್ಡಿಗೆ ಹೋಗ್ತಾ ಇದ್ದೀರಾ ಅಂದಾಗ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಳೇ ಹೋಗಬೇಡಿ. ಯಾಕಂದರೆ ಶನಿ ಸಿಗ್ನಾಪುರಕ್ಕೆ ಹೋದ್ರೇ ನಿಮಗೊಂದು ಗೊತ್ತಾಗುತ್ತೆ, ದೇವಸ್ಥಾನ ನೋಡೋಕ್ಕಂತೂ ಅಲ್ಟಿಮೇಟ್ ಅರಮನೆ ಥರ ಇದೆ, ಅಷ್ಟು ದೊಡ್ಡ ಇದೆ ದೇವಸ್ಥಾನ ಅಂತೂ. ಇನ್ನು ದೇವರನ್ನು ನೋಡೋಕ್ಕೆ ಸಾಕಷ್ಟು ಭಕ್ತಾದಿಗಳು. ನಾವು ಅವ್ರ ಹತ್ರ ಕೇಳಿದೆ ಯಾವತ್ತು ತುಂಬ ಕಮ್ಮಿ ಜನ ಇರ್ತಾರೆ ಅಂತ. ಆದರೆ ಅವ್ರು ಅಂದಿದ್ದು ಒಂದೇ ಮಾತು, ಕಮ್ಮಿ ಜನನ, ಇಲ್ಲಿ ಯಾವುದೇ ಥರ ಕಮ್ಮಿ ಜನ ಅಂತಾರಲ್ಲ, ಆದರೆ ಶನಿವಾರ ಅಂತೂ ಸಿಕ್ಕಾಪಡೆ ಜನ ಆಗ್ತಾರೆ ಅಂತ ಹೇಳಿದರು. ಅದರೊಳಗೆ ಗೊತ್ತಾಗುತ್ತೆ ಎಷ್ಟು ಜನ ಇದ್ರು ಅಂತ. ಇನ್ನು ನಾನು ಹೇಳಿದೆ ಅಲ್ವಾ ಆವಾಗಲೇ, ಎಣ್ಣೆ ಹಾಕೋದಾಗಿರಲಿ, ಇಲ್ಲೇ ಹಾಕೋದು, ಇನ್ನು 500 ರೂಪಾಯಿ ತೊಗೊಂಡು ಚೀಟಿ ಮಾಡಿಸೋದು ಹೋದರೆ ಅಲ್ಲಿ ದೇವರ ಎದುರುಗಡೆನೇ ಹಾಕಿಸ್ಬೋದು. ಅದು ಗಂಡು ಮಕ್ಳಿಗೆ ಮಾತ್ರ ಅವಕಾಶ ಇರುತ್ತೆ. ಸೊ ಇಷ್ಟೆಲ್ಲ ಓವರಾಲ್ ಇರೋದು ದೇವಸ್ಥಾನದ ಮಾಹಿತಿ. ಇನ್ನು ನನ್ನ ಜೊತೆಗೆ ನೀವು ಕೂಡ ದರ್ಶನ ತಗೊಳ್ಳಿ.
ಇನ್ನು ದರ್ಶನ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನದ ಒಳಗಡೆಯಿಂದ ಹೊರಗಡೆ ಭಾಗಕ್ಕೆ. ಊಟ ಕೂಡ ಇದೆ, ಮಧ್ಯಾಹ್ನ ಇಲ್ಲೇ ಊಟ ಕೂಡ ಮಾಡ್ಬೋದು. ಅದನ್ನು ನಾವು ಸ್ವಲ್ಪ ಬೇಗ ಬಂದಿದ್ದಕ್ಕೆ ಊಟ ಅಲ್ಲಿ ಶಿರಡಿಯಲ್ಲೇ ಮಾಡೋಣ ಅಂತ ವಾಪಸ್ ಹೋದ್ವಿ. ಇನ್ನು ನೀವು ನೋಡ್ತಾ ಇದ್ದೀರಾ ಪ್ರಸಾದ, ಇದು ಶನೀಶ್ವರ ಸ್ವಾಮಿದು ಪ್ರಸಾದ. ಇನ್ನು ನೀವು ನೋಡ್ತಾ ಇದ್ದೀರಾ ಇದೆಲ್ಲ ಹೊರಗಡೆ ಭಾಗ. ನೀವು ಹೊರಗಡೆ ಹೋಗ್ತಾ ದೊಡ್ಡದೊಂದು ಗೋಪುರ ಸಿಗ್ತದೆ. ಅಂದರೆ ನೀವು ಇನ್ನೊಂದು 2 months ಬಿಟ್ಟು ಹೋದರೆ ಅದು ಮೋಸ್ಟ್ಲಿ ಫುಲ್ ಫಿನಿಶಿಂಗ್ ಆಗಿಬಿಡುತ್ತೇನೋ, ಅಷ್ಟು ದೊಡ್ಡ ಗೋಪುರ. ನಿಮಗೆ ತೋರಿಸ್ತೀನಿ ಅದರದ್ದೆಲ್ಲ ಗೋಪುರ ಆಗಿರಲಿ. ಇದೆಲ್ಲ ಕೆಳಗಡೆ ಪೋರ್ಷನ್ ನಾವು ನಡ್ಕೊಂಡು ಹೋಗ್ಬೇಕಾಗಿರೋಂಥದ್ದು. ಇನ್ನೂ ತುಂಬ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಆಲ್ರೆಡಿ ಹೇಳ್ದಂಗೆ ದೇವಸ್ಥಾನದಲ್ಲಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೋದರೆ, ಇದೇ ವರ್ಷದೊಳಗೆ ಕೊನೆ ಒಳಗೆ ಹೋದರೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಎಲ್ಲದೂ ಫುಲ್ ಕನ್ಸ್ಟ್ರಕ್ಷನ್ ಆಗಿರುತ್ತೆ ನಾವು ಮೋಸ್ಟ್ಲಿ, ಯಾಕಂದರೆ ಆಲ್ರೆಡಿ ಫುಲ್ ಮುಗಿಸಿದ್ದಾರೆ. ಇನ್ನೊಂದು ಸ್ವಲ್ಪ ಭಾಗ ಅಷ್ಟೇ ಇದೆ. ಆಲ್ರೆಡಿ ಆಗಿದ್ದೇನೋ ಗೊತ್ತಿಲ್ಲ, ನಾನು ಹೋಗಿ ತುಂಬ ದಿನ ಆಯಿತು. ಹಾಗಾಗಿ ಆದರೆ ಒಂದು ಸಲ ಹೋಗಲೇಬೇಕಾಗಿರುವಂತಹ ದೇವಸ್ಥಾನ ಇದೇ. ನೀವು ನೋಡ್ತಿರೋಂತಹ ಗೋಪುರ, ಹಾಗೆ ಇಡೀ ದೇವಸ್ಥಾನ ಇದೇ. ಎಲ್ಲ ಹೊರಗಡೆ ಭಾಗ ನೀವು ನೋಡ್ತಾ ಇರೋಂಥದ್ದು. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಿರೋದು ಇದು ಶನಿ ಶಿಂಗಾಪುರನ ಮೇನ್ ದ್ವಾರ. ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ನಿಮ್ಗೆ ಆಲ್ರೆಡಿ ತೋರಿಸಿದ್ರೆ ಎಷ್ಟು ದೊಡ್ಡ ದ್ವಾರ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಇವನ್ ನಾನು ಇಲ್ಲಿ ಮೇಲ್ಗಡೆ ತೋರಿಸ್ತೇನೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಅದು ನಿಮ್ಗೆ ಇಲ್ಲಿಂದ ವಿಡಿಯೋ ತುಂಬ ಸಣ್ಣದಾಗಿ ಕಾಣ್ಬೋದು, ಬಟ್ ಇದು ತುಂಬ ಎತ್ತರವಾಗಿ ತುಂಬ ಚೆಂದ ಇದೆ. ಹಾಗೆ ಎಷ್ಟು ಜನ ಅಂದರೆ ಲೈಕ್ ಶಿರಡಿಗೆ ಬಂದವರೆಲ್ಲ ಇಲ್ಲೆಲ್ಲ ಬಾಡಿಗೆ ಗಾಡಿ ಸಿಗುತ್ತಲ್ಲ, ನಾವು ಆಲ್ರೆಡಿ ಹೇಳ್ದಂಗೆ ಅಷ್ಟು ಜನ ಮೋಸ್ಟ್ಲಿ ಶಿರಡಿ ಮುಗಿಸ್ಕೊಂಡು ಇಲ್ಲಿಗೆ ಬಂದಿರ್ಬೋದು. ನೀವಾಗ ನಾವು ನೋಡ್ತಾ ಇರ್ಬೋದು ಎಷ್ಟು ಜನ ಬರ್ತಾ ಇದ್ದಾರೆ ಅಂತ. ಇಲ್ಲಿ ಸಹ ನೋಡ್ತಾ ಇರ್ಬೋದು ಎಷ್ಟು ಜನ ಬರ್ತಾ ಇದ್ದಾರೆ. ಬಟ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಬಂದಾಗ ಮೋಸ್ಟ್ಲಿ ನಿಮಗೆಲ್ಲ ಕನ್ಸ್ಟ್ರಕ್ಷನ್ ಮುಗ್ದಿರುತ್ತೆ, ಸೊ ನೀವು ನೋಡ್ಲಿಕ್ಕೆ ಸಿಗುತ್ತೆ. ಸೊ ಬನ್ನಿ, ಈಗ ಮುಂದೆ ತೋರಿಸ್ತೀನಿ. ಮತ್ತೆ ಈಗ ಎಕ್ಸಿಟ್ ದಾರಿನ ನಾನು ಹೋಗ್ತಾ ಇದ್ದೀನಿ. ಸೊ ಹೋಗಿ ಹೇಗಾಗುತ್ತೆ ಅಂತ ಪ್ರತಿಯೊಂದನ್ನು ಹೇಳ್ತೀನಿ. ತುಂಬ ಚೆನ್ನಾಗಾಯಿತು. ಇದ್ರ ಎಷ್ಟು ದೊಡ್ಡ ಆಗ್ತದೆ ಅಂದರೆ ನಾನು ಇಮ್ಯಾಜಿನೇಷನ್ ಮಾಡಿಲ್ಲ. ನಾನು ಬೇರೆ ಕಡೆಯಿಂದ ಬಂದೆ, ಅಲ್ಲಿ ತುಂಬ ಸಣ್ಣದಾಗಿ ಕಾಣ್ತಾ ಇತ್ತು. ಸೊ ನಾನು ಇಷ್ಟಿರ್ಬೋದು ಅಂದ್ಕೊಂಡೆ, ಬಟ್ ನೀವು ನೋಡ್ತಾ ಇದ್ರೆ ಎಷ್ಟು ದೊಡ್ಡ ದೇವಸ್ಥಾನ ಆಗ್ತಿದೆ. ನಾವಾಗಲೇ ತೋರಿಸುವಂಥ ದ್ವಾರ ಅಲ್ಲಿದೆ. ಹಾಗೆ ಇಲ್ಲಿ ಒಂದು ಕಡೆ ಪ್ಲೇಸ್ ನಿಂತ್ಕೊಳ್ಳೋ ಹಾಗೆ ಮಾಡಿದ್ದಾರೆ, ವ್ಯೂ ಪಾಯಿಂಟ್ ಟೈಪಲ್ಲಿ, ಸೆಲ್ಫಿ ಪಾಯಿಂಟ್ ಟೈಪಲ್ಲಿ. ಸೊ ನೀವು ಇಲ್ಲೆಲ್ಲ ನೋಡ್ತಾ ಇರ್ಬೋದು. ಇವನ್ ನೀವು ಕೆಳಗಡೆ ಕೂಡ ಹೋಗ್ಬೋದು, ಅಲ್ಲಿ ಕೂಡ ಒಳ್ಳೆ ಪ್ಲೇಸ್ ಇದೆ ನೋಡಿ ಹೇಗಿದೆ ಅಂತ. ಅಲ್ಲಿ ಕುತ್ಕೊಂಡು ಸ್ವಲ್ಪ ಸೆಲ್ಫಿ ತಗೊಳ್ಳೋ ಅಂಥದ್ದು, ಹಾಗೆ ಕುತ್ಕೊಂಡು ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡೋವಂಥ ಪಾಯಿಂಟ್ ಆಗಿರ್ಬೋದು, ಅಲ್ಲಿ ಕೂಡ ಇದೆ. ಸೊ ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಾಗೆ ನೀವು ಇಲ್ಲಿ ನೋಡ್ತಾ ಹೋದರೆ ನಾವು ಬಂದಿರೋಂಥ ದ್ವಾರ. ಇನ್ನು ಇಲ್ಲಿ ನೀವು ನೋಡ್ತಾ ಇರೋದು ನಾವು ಆಲ್ರೆಡಿ ಎಂಟ್ರೆನ್ಸಿಗೆ ಅವಾಗಲೇ ಬರಬೇಕಾದ್ರೆ ತೋರಿಸ್ತಾ ಇಲ್ವಾ, ಅದೇ ಎಂಟ್ರೆನ್ಸಲ್ಲಿ ನೀವು ಕಾಣಿಸ್ತಾ ಇರೋದು. ಸೊ ಇಲ್ಲಿಂದ ನಾವು ಒಳಗಡೆ ಹೋಗಿರೋವಂಥದ್ದು. ತುಂಬ ಚೆನ್ನಾಗಿತ್ತು, ಡೇ ಅಂತೂ ಅಸ್ಸಮಾಗಾಯಿತು. ಸೊ ನೀವೇನಾದರೂ ಶಿರಡಿಗೆ ಬರ್ತಾ ಇದ್ದೀರಾ, ಹಾಗಾದರೆ ಮಿಸ್ ಮಾಡದೆ ಶನಿ ಸಿಗ್ನಾಪುರ್ಗೂ ಬನ್ನಿ. ಹಾಗೆ ಇವತ್ತಿನ ನನ್ನ ಡೇ ಅಂತೂ ಅಸ್ಸಮಾಗಾಯಿತು, ಆಲ್ರೆಡಿ ಹೇಳ್ದಂಗೆ. ಸೊ ಬನ್ನಿ ಈಗ ಹೋಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕಳಿಸ್ಬೇಕಂತ ಇದ್ದೀರಾ, ನಿಮ್ಮ ಫ್ಯಾಮಿಲಿಗಳಿಗೆ ಕಳಿಸ್ಬೇಕಂತಿದ್ದೀರಾ, ಮಿಸ್ ಮಾಡಿದೆ ನನ್ನ ವಿಡಿಯೋನೇ ಶೇರ್ ಮಾಡಿ. ಹಾಗೆ ನಿಮ್ಮೆಲ್ಲರ ಪ್ರೋತ್ಸಾಹ ನನ್ನ ಚಾನಲ್ ಮೇಲೆ ಯಾವಾಗಲೂ ಇರಲಿಕ್ಕೆ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್. ಸೊ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನು ಕೂಡ ಒತ್ತಿ. ಸೊ ಆಲ್ರೆಡಿ ಹೇಳ್ದಂಗೆ ನಾವು ಅಲ್ಲೆಲ್ಲ ಮುಗಿಸಿ ಶಿರಡಿ ಸಿಗ್ನಾಪುರೆಲ್ಲ ಮುಗಿಸಿ ಈಗ ನಾವು ಹೋಗ್ತದ್ದು ಶಿರಡಿಗೆ ಹೋಗಬೇಕಾದ್ರೆ ಅಲ್ಲೇ ಊಟ ಮುಗಿಸಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು, ಯಾಕಂದ್ರೆ ನಮಗಿರೋ ಟ್ರೈನು ತುಂಬ ಲೇಟ್ ಇತ್ತು. ಹಾಗಾಗಿ 10 ಗಂಟೆ ಟ್ರೈನೇನೋ ಆಗಿತ್ತು, ನಂಗೆ ಸರಿ ನೆನಪಿಲ್ಲ, 9:30 10 ಗಂಟೆ. ಸೊ ಅಲ್ಲೆಲ್ಲ ಮುಗಿಸಿ ನಾನು ಒಂದ್ಸಲ ನನ್ನ ಬಾಬನ ನೋಡಿ, ಬಾಬನ ದರ್ಶನ ಮತ್ತೊಂದು ಸಲ ತಗೊಂಡು, ಅಂದರೆ ಜಸ್ಟ್ ಸ್ಕ್ರೀನಲ್ಲಿ. ನಂತರ ನಾವು ಹೋಗಿದ್ದು ಬಾಬನ ಊಟಕ್ಕೆ, ಪ್ರಸಾದದ ಊಟಕ್ಕೆ. ಸೊ ಪ್ರಸಾದದ ಊಟ ಮಾಡಿ ನಂತರ ನಾವು ಹೊರಡ್ಬೇಕಂತ ಇದ್ವಿ. ಅಷ್ಟು
ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಫನ್ ಮಾಡಿದ್ವಿ. ಅಲ್ಲಿರುವಂಥ ಏನಾದರೂ ಏನು ಪರ್ಚೇಸಿಂಗ್ ಇರಬೇಕು ಅದೆಲ್ಲ ತೊಗೊಂಡು ಅದೆಲ್ಲ ಮಾಡಿದ್ವಿ. ಜೊತೆಗೆ ನಮ್ಮ ಜೊತೆಗೆ ಒಂದು ಮಿಲಿಟ್ರಿ ಅವರು ಜೊತೆ ಬೇರೆ ಫ್ರೆಂಡ್ ಆಗಿದ್ರು, ಅವ್ರ ಜೊತೆಗೂ ನಾವು ಸ್ವಲ್ಪ ಹೊತ್ತು ಮಾತಾಡ್ತಾ ನಮ್ಮ ಡೇ ಫುಲ್ ಅದರೊಳಗೆ ಕಳೆದ್ಬಿಟ್ವಿ. ಇನ್ನು ಇದು ನಾನು ನಿಮಗೆ ತೋರಿಸಿರ್ಲಿಲ್ಲಾಗಿದ್ದೆ, ದೇವಸ್ಥಾನದ ಹೊರಗಡೆ ಎಷ್ಟು ಅಂಗಡಿಗಳಿದ್ದಾವೆ ಅಂತ. ಇದೆಲ್ಲ ಕೂಡ ಶಾಪ್ಸೇ, ಅಷ್ಟು ದೇವಸ್ಥಾನದ ಹೊರಗಡೆ ಇರುವಂಥ ಶಾಪ್ಸು ಎಲ್ಲದೂ ಸಿಗುತ್ತೆ. ಈವನ್ ಮತ್ತೊಂದು ಏನು ಗೊತ್ತಾ, ಸಪೋಸ್ ನೀವೇನಾದರೂ ಬಾಬನ್ ಮೂರ್ತಿ ತೊಗೋಬೇಕು ಅಥವಾ ಬಾಬನ್ ಬುಕ್ ತೊಗೋಬೇಕು ಏನೋ ತೊಗೊಬೇಕಂತ ಇದ್ದರೆ, ಸೊ ಬಾಬನಿಗೆ ಮುಟ್ಟಿಸಿ ಕೂಡ ಕೊಡ್ತಾರೆ. ಒಂದು ಕೆಲಸ ಮಾಡಬೇಕು, ಏನಂದರೆ ನೀವು ಹೊರಗಡೆ ದೇವಸ್ಥಾನಕ್ಕೆ ಒಳಗಡೆ ಹೋಗೋಕ್ಕಿಂತ ಮುಂಚೆನೇ ಹೊರಗಡೆನೇ ಪರ್ಚೇಸ್ ಮಾಡಿ, ನೆಕ್ಸ್ಟ್ ಅಲ್ಲಿ ಕೂತಿರೋಂತಹ ಗುರುಜಿ ಯಾರು ಸ್ವಾಮಿಗಳು ಕೂತಿರ್ತಾರಲ್ಲ ಅವ್ರ ಹತ್ರ ಕೊಟ್ಟರೆ ಅವ್ರು ಬಾಬನ ಕಾಲಿಗೆ ಮುಟ್ಟಿಸಿ ನಿಮಗೆ ಕೊಡ್ತಾರೆ. ಅದನ್ನು ನೀವು ಮನೆಗೆ ಹೋಗಿ ಪೂಜೆ ಮಾಡ್ತಾ ಇರ್ಬೋದು.